ಮದುವೆ ಆದಮೇಲೆ ನಮ್ಮ ಜೀವನ ಎಷ್ಟು ಬದಲಾಗುತ್ತೆ ಅಂದರೆ ನಾವು ಅಂದ್ಕೊಂಡೇ ಇರಲ್ಲ ನಮ್ಮ ಜೀವನ ಇಷ್ಟೊಂದು ಬದಲಾಗುತ್ತೆ ಅಂತ. ಅಪ್ಪ ಅಮ್ಮನ ಮನೇಲಿರೋರ್ಗೂ ಅವ್ರು ಹೇಳಿದ್ದು ನಾವು ಕೇಳಲ್ಲ, ಆದರೆ ಗಂಡನ ಮನೆಗೆ ಬಂದಮೇಲೆ ಅವ್ರು ಹೇಳಿದ್ದೇ ನಮಗೊಂದು ವೇದ್ಯ ವಾಕ್ಯ ಆಗಿರುತ್ತೆ. ಬೆಳಗ್ಗೆಯಿಂದ ನಾವು ಅಷ್ಟು ಇಷ್ಟಪಟ್ಟು ಕೆಲಸ ಮಾಡಿ ರುಚಿಯಾದ ಅಡುಗೆ ಮಾಡಿದ್ರು ಕೊನೆಗಿಡೋ ಹೆಸ್ರೇನು ಗೊತ್ತಾ, ನಮ್ಮ ಅಮ್ಮನ ಥರ ನೀನು ಅಡುಗೆ ಮಾಡಿಲ್ಲ ಅಂತ. ಆ್ಯಂಡ್ ಮಕ್ಕಳು ಕೂಡ ಏನಾರು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನೀನು ಸರಿಯಾಗಿ ಹೇಳ್ಕೊಟ್ಟಿದ್ರೆ ಮಕ್ಳ್ಯಾಕೆ ಈ ಥರ ಮಾತಾಡ್ತಾಯಿದ್ರು ಅಂತಲೇ ಹೇಳ್ತಾರೆ. ಅವರು ಹೊರಗಡೆ ಹೋಗಿ ದುಡ್ಕೊಂಬರ್ತಾರೆ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೆ 108 ಟೆನ್ಷನ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದರೆ ನಮಗೂ ಅಷ್ಟೇ ಪ್ರೆಷರ್ ಇರುತ್ತೆ ಮನೇಲಿ. ಅವ್ರಿಗಿಂತ 2 ಪಟ್ಟು ಜಾಸ್ತಿನೇ ನಾವು ಕೆಲಸ ಮಾಡ್ತಾ ಇರ್ತೀವಿ. 2 ಮಕ್ಳನ್ನ ನೋಡ್ಕೋಬೇಕು, ಅವ್ರನ್ನೂ ನೋಡ್ಕೋಬೇಕು, ಟೈಮಿಗೆ ಕರೆಕ್ಟಾಗಿ ಅಡುಗೆನೂ ಮಾಡಾಕಬೇಕು. ಮತ್ತು ಮಧ್ಯದಲ್ಲಿ ಮಕ್ಳಿಗೆ ಶಿಸ್ತು ಹೇಳ್ಕೊಡ್ಬೇಕು, ದೊಡ್ಡವ್ರ ಹತ್ರ ಮಾತಾಡೋದು ಹೇಳ್ಕೊಡ್ಬೇಕು. ಪ್ರತಿಯೊಂದೂ ನಾವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ಕೊನೆಯಲ್ಲಿ ನಮಗೆ ಹೆಸರು ಬರೋದೇನು ಗೊತ್ತಾ, ನೀನು ಹೇಳ್ತಾ ಇರೋದು ಸರಿ ಇಲ್ಲ, ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಕೊನೆಗೆ ನೀನೇ ಸರಿ ಇಲ್ಲ ಅಂತ ಹೇಳಿದ್ರು ಆ ವಿಷಯದಲ್ಲಿ ಮಾತ್ರ ಆಶ್ಚರ್ಯ ಇಲ್ಲ.